ಈ ಶಿಕ್ಷಣದ ಒಂದು ರೂಪ ಅದು. ಏನಾಯಿತು, ಒಂದು ಈ ನಾಟಕ ಯಾವುದೋ ಒಂದು ಇದನ್ನು ಯೂಟ್ಯೂಬ್ ನೋಡುವಂಥ ಸಂದರ್ಭ ಬಂದಾಗ ಆರತಿ ಪಟ್ಟಣೆ ಅಂತ ಒಬ್ಬರು ಕಲಾವಿದ ನಮ್ಮ ಲೆಕ್ಚರ್ ಕೂಡ ಆಗಿದ್ದಾರೆ, ನಮ್ಮ ಮಗುವಿಗೆ ಟೀಚ್ ಕೂಡ ಮಾಡ್ತಾ ಇದ್ದಾರೆ. ಅವ್ರ ತಂಡದಿಂದ ಒಂದು ನಾಟಕವನ್ನು ಮಾಡ್ತಾರೆ. ಅದು ನಾಟಕ ಯಾವುದು, ಇದು ಒಂದು ಯಕ್ಷಗಾನವನ್ನು ಮಾಡ್ತಾರೆ. ಕ್ಷಮಿಸಿ, ಈ ಯಕ್ಷಗಾನ ಯಾವುದ್ರ ಬಗ್ಗೆ ಇರುತ್ತೆ ಅಂತ ಕೇಳಿದ್ರೆ, ನೀರಿನ ಉಳಿಗೋಸ್ಕರ ಜನರಲ್ಲಿ ಅರಿವನ್ನು ಮೂಡಿಸುವಂತ ಒಂದು ಕೆಲಸ. ಅಂದ್ರೆ ನಾವೇನು ಬಾಯಿ ಮಾತಲ್ಲಿ ಹೇಳ್ಕೊಂಡು ಹೋಗೋದಕ್ಕಿಂತ ಅಭಿನಯದ ಮೂಲಕ ತೋರಿಸಿದಾಗ ಅದರ ಎಫೆಕ್ಟ್ ಬಹಳ ವ್ಯವಸ್ಥಿತವಾಗಿ ಮತ್ತಷ್ಟೇ ಅದೊಂದು ಬಹಳ ಗಟ್ಟಿಯಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಮಾಡಿ ಅದರಲ್ಲಿ ಸಕ್ಸಸ್ ಆಗ್ತಾರೆ. ನಮಗೆ ಎಲ್ಲೋ ಒಂದ್ಸಲ ನಾವು ನಾಟಕಗಳನ್ನ ಮಾಡುವಂಥ ಸಂದರ್ಭ ಬಂದಾಗ, ಆಕ್ಚುಲಿ ನಾಟಕ ಅನ್ನೋದು ನಾನು ಬೇಸಿಕಲಿ ಮಕ್ಕಳು ಕಡೆ ನನಗೆ ಯಕ್ಷಗಾನದ ಇದು ಜಾಸ್ತಿ, ಬಟ್ ಈ ನಾಟಕದ ಗಂಧ ಗಾಳಿಗೆ ಗೊತ್ತಿರಲಿಲ್ಲ. ಅವತ್ತು ನಮ್ಮ DSP ಸಾಹೇಬ್ ಏನ್ ಮಾಡ್ತಾರೆ, ನಾಟಕನ ಮಾಡಬೇಕು ಅಂತ ಅಂದಾಗ ಒಳನರಸೀಪುರ ಇದ್ದಾರೆ. ಈ ಒಳನರಸೀಪುರ ಕಪ್ಪಣ ಸಾಹೇಬ್ರಿಗೂ ಒಂದು ಸಂಬಂಧ ಇದೆ. ನಾನು ಎಲ್ಲೋ ನೋಡಿದ್ದೀನಿ ಅಂತ ಅನಿಸಿದಾಗ ಸುಮಾರು 2006ರಲ್ಲಿ ಅದೊಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಇಡೀ ಬಹಳ ದೊಡ್ಡ ವೇದಿಕೆಯನ್ನ ಶ್ರೀಯುತ ಕಪ್ಪಣ ಸಾಹೇಬರಲ್ಲಿ ನಡೆಸಿದ್ರು. ಅಂತ ಒಂದು ಬಹಳ ದೊಡ್ಡ ವ್ಯಕ್ತಿತ್ವದ ಜೊತೆ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಜೊತೆ, ನಮ್ಮ ಸನ್ಮಾನ್ಯ ಶಾಸಕರ ಜೊತೆ ನಮಗೆ ಒಂದು ವೇದಿಕೆ ಹಂಚಿಕೊಳ್ಳುವಂತ ಒಂದು ಅವಕಾಶವನ್ನ ನೀವೆಲ್ಲ ನಮಗೆ ಒದಗಿಸ್ಕೊಟ್ಟಿದ್ದೀರಾ. ಪೊಲೀಸರಾಗಿ ನಾವು ಕೆಲಸವನ್ನ ಮಾಡಬೇಕು ಅನ್ನೋಂಥದ್ದು ಒಂದು ಕಡೆ ಆದರೆ, ಎರಡನೇದು ಅದಕ್ಕೆ ಇನ್ನೂ ಒಂದು ಅನ್ನಚಂದ್ರಗಳನ್ನು ಕೊಟ್ಟು ಮಾಡಿಸುವಂತ ಒಂದು ಸಾಧ್ಯತೆ ಇರುವಂತ ಒಂದು ಶಕ್ತಿ ಯಾವ ಕ್ಷೇತ್ರ ಯಾವುದು ಕೇಳಿದ್ರೆ ಕಲೆ, ರಂಗಭೂಮಿ ಮತ್ತೆ ನಮ್ಮ ಸಾಹಿತ್ಯ, ಅದರದ್ದು ಎಲ್ಲ ವಿವಿಧ ಪ್ರಕಾರ ಇದೆ. ಈ ಗಾಂಜಾ ಮಾರಾಟ ಮತ್ತು ವೀಲಿಂಗ್ ಸಂಬಂಧ ಏನಿದೆ, ನಮ್ಮ ವೀಲಿಂಗ್ ಮಾಡಿ ಮಕ್ಕಳು ಸಹ ಸತ್ತೋಗುವಂಥ ಪ್ರಕರಣ ಇರ್ಬೋದು, ಅಥವಾ ಆಕ್ಸಿಡೆಂಟ್ಸ್ಗಳಾಗಿ ನಮ್ಮ ಅಜಾಗರೂಕತೆ ಆಕ್ಸಿಡೆಂಟ್ಸ್ ಆಗಿ ಸತ್ತೋಗುವಂಥ ಕೆಲವು ಇದಿರ್ಬೋದು. ಬಹುಶಃ ಅದಕ್ಕೆ ಸಂಬಂಧಪಟ್ಟ ಯಾವುದಾದ್ರು ಒಂದು ನಾಟಕಗಳನ್ನ ಮಾಡುವಂಥ ಅವಕಾಶ ಸಿಕ್ಕಿದೆ, ನಮ್ಮ DSP ಸಾಹೇಬರ ನೇತೃತ್ವದಲ್ಲಿ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅದೊಂದು ಜನಮನಸ್ಸಲ್ಲಿ ಕೂರುತ್ತೆ ಯಾವುದೋ ಈ ಗೀತದ ಕಾರ್ಯಕ್ರಮಗಳು. ಒಟ್ಟಲ್ಲಿ ತುಂಬಾ ಹೊತ್ತನ್ನು ತಗೊಂಡಿದ್ದೀವಿ. ಈ ಗ್ರಾಮೀಣ ಕ್ರಿಯಾತ್ಮಕ ರಂಗ ತಂಡದ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ವೇದಿಕೆಯ ಮೇಲಿರುವ ಇದಕ್ಕೆ ಕಾರಣಕರ್ತರಾಗಿರುವ ಎಲ್ಲ